ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಿಮ್ಮ ಮುಂದೆ ಅಂದರೆ ಡಿಸ್ಪ್ಲೇಲಿ ನಿಮಗೆ 2 ಬುಕ್ಕುಗಳು ಕಾಣ್ತಿರ್ಬೋದು. ಆ ಬುಕ್ ಮೇಲೆ 2 ನಂಬರ್ ಕೂಡ ಇದೆ, 1 ಹಾಗೂ 2 ಅಂತ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಯಾಕೆ ಈ ಒಂದು ಪಿಕ್ಚರ್ಸ್ನ ಹಾಕಿದ್ದೀನಿ ಅಂದರೆ, ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ನಂಬರ್ಗಳು ನೀವು ಆಯ್ಕೆ ಮಾಡಬೇಕಾಗತ್ತೆ. ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋ ಸುಮ್ಮನೆ ಆಯ್ಕೆ ಮಾಡಿ ಅಂತ ಹೇಳ್ತಿಲ್ಲ, ಅದಕ್ಕೂ ಕೂಡ ಒಂದು ಟೆಕ್ನಿಕ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಆಯ್ಕೆ ಮಾಡಬೇಕಾಗತ್ತೆ. ಆಯ್ಕೆ ಮಾಡಿಕೊಂಡ ನಂತರ ನೀವು ಆ ಒಂದು ನಂಬರ್ನ ಮೂಲಕ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ, ಅಥವಾ ನಿಮ್ಮ ಒಂದು ಪಾಸ್ಟ್ನಲ್ಲಿ ಏನು ನಡೆದಿದೆ, ಅಥವಾ ಫ್ಯೂಚರಲ್ಲಿ ನಿಮಗೆ ಏನೇನು ನಿಮ್ಮ ಜೀವನದಲ್ಲಿ ನಡೆಯಲಿದೆ, ನಿಮಗೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತಾ ಇಲ್ವಾ, ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಉತ್ತರ ಕೊಡೋಕ್ಕೆ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡೋದನ್ನ ಮರಿಬೇಡಿ. ಗೆಳೆಯರೆ, ಮೊದಲನೇದಾಗಿ ಇದರಲ್ಲಿ ನೀವು ಒಂದು ನಂಬರ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂದರೆ, ವಿಶೇಷವಾಗಿ ಈ ಒಂದು ನಂಬರ್ ಅನ್ನೋದು ನಿಮಗೆ ನೋಡಿದ ತಕ್ಷಣ ಯಾವುದಾದ್ರು ಒಂದು ನಂಬರ್ ಅಂದರೆ ಈ 2ರಲ್ಲಿ ಒಂದು ನಂಬರ್ ನಿಮಗೆ ತುಂಬ ಒಂದು ಕಣ್ಣಿಗೆ ಕುಕ್ಕೋ ಥರ ನಿಮಗೆ ಆಗಿರುತ್ತೆ. ಒಂದು ಕೆಲವೊಬ್ಬರಿಗೆ ರೆಡ್ ಕಲರ್ ಬುಕ್ ಕಣ್ಣಿಗೆ ಕುಕ್ಕೋ ಥರ ಆಗಿದ್ದರೆ, ಇನ್ನು ಕೆಲವೊಬ್ಬರಿಗೆ ಈ ಒಂದು ಗೋಲ್ಡನ್ ಕಲರ್ ಬುಕ್ ಏನಿರುತ್ತೆ ಅದು ಸ್ವಲ್ಪ ಕಣ್ಣಿಗೆ ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತಿರುತ್ತೆ. ನೀವೇನು ಮಾಡಬೇಕು ಅಂದರೆ, 1-2 ನಿಮಿಷ ಕಣ್ಣನ್ನು ಮುಚ್ಕೊಂಡು ಈ ವಿಡಿಯೋನ ಪಾಸ್ ಬೇಕಾದ್ರೆ ಮಾಡಿ, ಅಂದರೆ ಪಾಸ್ ಮಾಡಿದರೆ ಸ್ಟಾಪ್ ಮಾಡಿರಿ. ಸ್ಟಾಪ್ ಮಾಡಿಕೊಂಡು ಈ ಒಂದು ಬುಕ್ಕನ್ನು ಇಲ್ಲಿವರೆಗೂ ನೋಡಿರ್ತೀರ ನೀವು ಇಮೇಜಲ್ಲಿ, ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೆನೆಸ್ಕೊಳ್ಳಿ. ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ, ನಿಮಗೆ ಯಾವೊಂದು ನಂಬರ್ ಅನ್ನೋದು ಹೆಚ್ಚಾಗಿ ನಿಮ್ಮ ತಲೆಗೆ ಬರ್ತಾ ಇದೆ, ಅಥವಾ ನಿಮಗೆ ಯೋಚನೆಗೆ ಯಾವ ನಂಬರ್ ಹೆಚ್ಚಾಗಿ ನಿಮಗೆ ಕಾಣ್ತಾ ಇದೆ, ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. 1 ಆದರೂ ಪರವಾಗಿಲ್ಲ, ಅಥವಾ 2 ಆದರೂ ಪರವಾಗಿಲ್ಲ. ಆ ಒಂದು ನಂಬರ್ನ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಯಾಕಂದರೆ ನಿಮಗೆ ದೇವರು ಇದರಿಂದ ನಿಮಗೆ ಒಂದು ಸಂಕೇತವನ್ನು ಕೊಡ್ತಾ ಇದ್ದಾನೆ, ಅಥವಾ ಏನೋ ಒಂದು ಮುಂದೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಥವಾ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಸೆ ಇದ್ದರೆ, ಅಥವಾ ನಿಮಗೆ ಇಚ್ಛೆ ಇದ್ದರೆ ಅದಕ್ಕೆ ಒಂದು ಸಂಕೇತವನ್ನು ಇದ್ರ ಮೂಲಕ ಕೊಡ್ತಿದ್ದಾನೆ ಅಂತ ನೀವು ಅಂದ್ಕೊಬೋದು. ಈ ರೀತಿ ನೀವು ಈ ಒಂದು 2 ಬುಕ್ಕಲ್ಲಿ ಅಥವಾ 2 ನಂಬರ್ಗಳಲ್ಲಿ ಒಂದು ನಂಬರನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ನೀವು ಯಾವ ನಂಬರನ್ನು ಆಯ್ಕೆ ಮಾಡಿರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿರಿ ಫಸ್ಟು. ಆಮೇಲೆ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ನಿಮಗೆ ಈ 1ರ ಮೂಲಕ ನಿಮ್ಮ ಒಂದು ಪಾಸ್ಟ್ ಏನಾಗಿರುತ್ತೆ, ಅಂದರೆ ಹಿಂದೆ ಏನಾಗಿರುತ್ತೆ ಅಥವಾ ಮುಂದೆ ಏನಾಗುತ್ತೆ ನಿಮಗೆ ಒಳ್ಳೆಯದು, ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನಂಬರ್ 1ಅನ್ನು ಆಯ್ಕೆ ಮಾಡಿದರೆ, ಅಂದರೆ ಈ ಒಂದು ಕೆಂಪು ಕಲರ್ ಪುಸ್ತಕವನ್ನು ನೀವು ಆಯ್ಕೆ ಮಾಡಿದರೆ, ಗೆಳೆಯರೆ ನೀವು ಈ ನಂಬರನ್ನು ನೀವು ವಿಶೇಷವಾಗಿ ಆಯ್ಕೆ ಮಾಡಿದ್ರೆ, ಅಂದರೆ ವಿಶೇಷವಾಗಿ ಇವರ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ತುಂಬ ದಯೆ ಇರುವಂಥ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅಂದರೆ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದೇ ಇರೋದಿಲ್ಲ ಅಂಥ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಅದು ಇವರಿಗೆ ರಿಟರ್ನ್ ಅನ್ನೋದು ಸಿಗೋದಿಲ್ಲ. ಅಂದರೆ ಇವರು ಜನಕ್ಕೆ ತುಂಬ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಕೂಡ. ಆದರೆ ಇವ್ರಿಗೆ ಅವರಿಂದ ಏನೂ ಉಪಯೋಗ ಆಗೋದಿಲ್ಲ, ಅಥವಾ ಏನು ಒಳ್ಳೇದು ಮಾಡಬೇಕು ಅಂತ ಇನ್ನೊಬ್ಬರಿಗೆ ಇವ್ರ ಮೇಲೆ ಅನಿಸೋದಿಲ್ಲ ಅಂತ ಹೇಳ್ಬೋದು. ಏನೂ ಕೂಡ ಒಳ್ಳೇದನ್ನ ಇವರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ತುಂಬ ಇವರು ಜನಕ್ಕೆ ಕೊಡುವಂಥ ಒಂದು ಸ್ವಭಾವ ಇರುತ್ತೆ. ದಾನ ಧರ್ಮಗಳಲ್ಲಿ ಹೆಚ್ಚಿನದಾಗಿ ವಿಶ್ವಾಸವನ್ನು ಹೊಂದಿರ್ತಾರೆ, ಅಥವಾ ತುಂಬ ವಿಷಯದಲ್ಲಿ ಇವ್ರಿಗೆ ಇನ್ನೊಬ್ಬರ ಮೇಲೆ ಹೆಚ್ಚಿನ ಒಂದು ದಯೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದರ ಮುಂಚೆನೇ ಹೇಳಿದಾಗೆ, ಇನ್ನೊಬ್ಬರಿಂದ ಇವ್ರಿಗೆ ಯಾವುದೇ ರೀತಿಯಾದ ಒಂದು ದಯ ಅಥವಾ ಏನೂ ಕೂಡ ಇವ್ರಿಗೆ ಹೆಲ್ಪ್ ಆಗೋದಿಲ್ಲ. ತುಂಬ ಸತಿ, ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್, ಎಲ್ಲನೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಇವ್ರಿಗೆ ಒಳ್ಳೆಯದನ್ನು ಕೂಡ ಬಯಸುವಂಥ ಒಂದು ವ್ಯಕ್ತಿಗಳಿರ್ತಾರೆ. ಆದರೆ ಹೆಚ್ಚಿನದಾಗಿ ಇವ್ರಿಗೆ ಕೆಟ್ಟದ್ದು ಬಯಸುವಂಥ ಒಂದು ವ್ಯಕ್ತಿಗಳೇ ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು. ಆದರೆ ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಇವ್ರಿಗೂ ಕೂಡ ಒಂದು ಒಳ್ಳೆಯ ಟೈಮ್ ಅನ್ನೋದು ಬರುತ್ತೆ. ಇವರು ಏನೇನು ಒಳ್ಳೆಯ ಕರ್ಮಗಳನ್ನ ಮಾಡಿರ್ತಾರೆ, ಅಂದರೆ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಾರಲ್ಲ, ಅದಕ್ಕೆ ಪ್ರತಿಫಲ ಅನ್ನೋ ಒಂದು ರೀತಿ ಇವ್ರಿಗೆ ಒಳ್ಳೆಯ ಟೈಮ್ ಅನ್ನೋದು ಕೂಡ ಬರುತ್ತೆ. ಅಥವಾ ಇವರು ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಯಲ್ಲಿ ಇವರು ಗೆಲುವನ್ನು ಇವರು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಟೈಮ್ ಕೂಡ ಅವ್ರಿಗೆ ಬರುತ್ತೆ. ಆದರೆ ಇವರು ತುಂಬ ತಾಳ್ಮೆಯಿಂದ ಇರಬೇಕಲ್ಲಿವರೆಗೂ. ಇವರು ತಮ್ಮ ತನವನ್ನು ಇವರು ಕಳೆದುಕೊಳ್ಬಾರ್ದು ಅಂತಲೇ ಹೇಳ್ಬೋದು. ಅಂದರೆ ಇವರೇನು ದಾನ ಧರ್ಮಗಳನ್ನ ಮಾಡ್ಕೊಂಬರ್ತಾರೆ, ಅದನ್ನು ಮನಸ್ಸಿಂದ ಮಾಡ್ಕೊಂಬಂದಿರ್ತಾರೆ. ಯಾವುದೇ ರೀತಿಯಾದ ಒಂದು ಕಲ್ಮಶ ಇರೋದಿಲ್ಲ, ಮುಂಚೆನೂ ಹೇಳಿದೆ. ಅದನ್ನು ಇವರು ಯಾವುದೇ ಬೇರೆಯವರು ಕೆಟ್ಟದ್ದು ಮಾಡಿದ್ರೂ ಕೂಡ ಇವರು ಅದನ್ನು ಕಂಟಿನ್ಯೂ ಮಾಡಿಕೊಂಡು ತುಂಬ ಆರಾಮಾಗಿ, ಏನೇ ಕೆಟ್ಟದ್ದು ಮಾಡಿದ್ರೂ ಕೂಡ ನೀವು ಒಳ್ಳೆಯದೇ ಮಾಡ್ತಾ ಹೋದರೆ
ನಿಮಗೆ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ನೀವು ಅವ್ರು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ನೀವು ಕೂಡ ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ನಿಮಗೆ ಮುಂದೆ ಸಿಗಬೇಕಾದಂಥ ಒಂದು ಒಳ್ಳೆಯ ಸಮಯ ಅನ್ನೋದಾಗಲಿ ಅಥವಾ ಒಳ್ಳೆಯ ಒಂದು ಪ್ರತಿಫಲ ಅನ್ನೋದಾಗಲಿ ನಿಮಗೆ ಮುಂದೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಬೇರೆಯವರು ಎಷ್ಟೇ ಒಂದು ನಿಮಗೆ ತೊಂದರೆ ಕೊಟ್ಟರೂ ಕೂಡ ನೀವು ಆರಾಮಾಗಿ ಅದನ್ನು ತಲೆಗೆ ಹಾಕ್ಕೊಳ್ದೆ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಒಂದು ಒಳ್ಳೆತನವನ್ನು ನೀವು ಮರಿದೇ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಇವ್ರ ಬಗ್ಗೆ ಹೇಳೋದಾದರೆ ಇವ್ರಿಗೆ ಒಳ್ಳೆಯ ಒಂದು ಪಾರ್ಟ್ನರ್ ಅನ್ನೋದು ಸಿಗ್ತಾರೆ. ಅಂದರೆ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಿದ್ದೀನಿ. ಒಳ್ಳೆಯ ಒಂದು ಲೈಫ್ ಪಾರ್ಟ್ನರ್ ಅನ್ನೋದು ಸಿಗ್ತಾರೆ. ಇವರ ಒಂದು ಪುಣ್ಯದ ಫಲನ ಏನೋ ಇರಬೇಕು. ಇವ್ರಿಗೆ ಏನೇನು ಪ್ರಾಬ್ಲಮ್ಸ್ಗಳಾಗುತ್ತೆ ಅದನ್ನು ಅವರು ಕವರಪ್ ಮಾಡ್ತಾರೆ. ಅಂದರೆ ಕವರಪ್ ಅಂದರೆ ಏನಿಲ್ಲ, ಅವರು ಆ ಪ್ರಾಬ್ಲಮಿಂದ ನಿಮ್ಮನ್ನ ಆಚೆ ತರ್ತಾರೆ ಅಥವಾ ಕೆಲವೊಂದು ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನ ಕೂಡ ಅವರು ತುಂಬ ಹೆಚ್ಚಿನದಾಗಿ ನಿಮಗೆ ಮಾಡ್ತಾರೆ ಅಥವಾ ನಿಮ್ಮ ಜೊತೆಗೆ ಯಾವಾಗಲೂ ಸದಾ ಇರ್ತಾರೆ ಅವರು ಆ ರೀತಿಯಲ್ಲಿ ಇರುವಂಥ ಒಂದು ಲೈಫ್ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ಕೂಡ ನೀವು ಪಡ್ಕೊಳ್ತೀರ ಮುಂದೆ. ಯಾಕಂದರೆ ನಿಮ್ಮ ಕೆಟ್ಟಗಾಲದಲ್ಲಿ ಅವರು ನಿಮ್ಮ ಜೊತೆ ನಿಂತಿರ್ತಾರೆ. ನಿಮಗೆ ನಾನು ಮುಂಚೆನೇ ಹೇಳಿದೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಿರುತ್ತೆ ಲೈಫಲ್ಲಿ, ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು. ನೀವು ಒಳ್ಳೇದು ಮಾಡೋಕ್ಕೆ ಅಂತ ಹೋಗ್ತೀರ ಅಥವಾ ಅದರಿಂದ ಇನ್ನೊಬ್ಬರು ಕೆಟ್ಟದೇ ಮಾಡೋಕ್ಕೆ ಹೋಗ್ತಾರೆ. ಇಂಥ ಸಾಕಷ್ಟು ಪ್ರಾಬ್ಲಮ್ ಬಂದರೂ ಕೂಡ ನಿಮ್ಮನ್ನು ಆ ಒಂದು ಪ್ರಾಬ್ಲಮಿಂದ ಆದಷ್ಟು ಬೇಗ ಆಚೆ ತರೋದಕ್ಕೆ ಅವರು ಹೆಚ್ಚಿನ ಒಂದು ಪ್ರಯತ್ನವನ್ನು ತಮ್ಮ ಜೀವನದಲ್ಲಿ ಪಡ್ತಾ ಇರ್ತಾರೆ. ಅಂಥ ಒಂದು ಲೈಫ್ ಪಾರ್ಟ್ನರ್ ಅನ್ನೋದು ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು. ಇನ್ನು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಗೌರ್ಮೆಂಟ್ ಜಾಬ್ಗಳಿಗೆ ನೀವು ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಅದರಿಂದ ಕೂಡ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಒಂದು ಯೋಗ ನಿಮಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಂದರೆ JEE ಅಥವಾ ತುಂಬ ಇರ್ತಾವಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಗೊತ್ತಿರ್ಬೋದು, ಅದೆಲ್ಲದಕ್ಕೂ ಕೂಡ ನೀವು ಟ್ರೈ ಮಾಡ್ತಾಯಿದ್ರೆ ಅಥವಾ ನೀವು ಬರಿತಾ ಇದ್ದರೆ ನಿಮಗೆ ಅದರಿಂದ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ಸಿಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ನೀವು ಆಯ್ಕೆ ಮಾಡಿದರೆ ಅಥವಾ ಗೋಲ್ಡನ್ ಕಲರ್ ಬುಕ್ಕನ್ನು ನೀವು ಆಯ್ಕೆ ಮಾಡಿದರೆ ಇವರು ಈಗಾಗಲೇ ತುಂಬ ವಿಷಯದಲ್ಲಿ ನೊಂದಿರೋವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಥವಾ ತುಂಬ ಒಂದು ಹಣವನ್ನು ಮಾಡಬೇಕು ಅಥವಾ ತುಂಬ ಒಂದು ಕೀರ್ತಿಯನ್ನು ನಾವು ಅಂದರೆ ಪಡ್ಕೊಬೇಕು ಅನ್ನೋ ಒಂದು ಸಾಕಷ್ಟು ಪ್ರಯತ್ನಗಳನ್ನ ಇವರು ಮಾಡ್ತಿರ್ತಾರೆ. ಆದರೆ ಯಾವುದೂ ಕೂಡ ಸಕ್ಸಸ್ ಅನ್ನೋದು ಆಗ್ತಿರೋದಿಲ್ಲ. ಅಥವಾ ತುಂಬ ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ತೊಂದರೆಗಳು ಇವರಿಗೆ ಇವಾಗಲೂ ಕೂಡ ಬರ್ತಾನೆ ಇರುತ್ತೆ. ಆದರೆ ಒಂದಲ್ಲ ಒಂದಿನ ಇನ್ನು ಬರುವಂಥ ಕೆಲವೊಂದು ದಿನಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಯಾವುದೇ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಅನ್ನೋದು ನಿಮಗೆ ಇದ್ದರೂ ಕೂಡ ಆ ಎಲ್ಲ ಕೆಟ್ಟ ಪರಿಸ್ಥಿತಿ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಹಾಗೆ ಒಳ್ಳೆಯ ಕಾಲ ಅನ್ನೋದು ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇವ್ರಿಗೆ ವಿಶೇಷವಾಗಿ ಬೇರೆಯವರು ಒಂದು ಗುಪ್ತವಾದಂಥ ಒಂದು ವಿಷಯಗಳು ಅಂದರೆ ಯಾರಿಗೂ ಹೇಳಬೇಡ ಅಂತ ಹೇಳಿ ಯಾವುದಾರೊಂದು ವಿಷಯಗಳನ್ನ ಹೇಳಿದ್ರು ಅಂದರೆ ಇವರು ತುಂಬ ಟ್ರೈ ಮಾಡ್ತಾರೆ ಅದನ್ನು ಮುಚ್ಚಿಡೋದಕ್ಕೆ. ಅಂದರೆ ಬೇರೆಯವ್ರ ಹತ್ರ ಹೇಳ್ದಿರೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆದರೆ ಇವರ ಮನಸ್ಸಲ್ಲಿ ಯಾವುದು ಕೂಡ ಅಥವಾ ಇವರ ಒಂದು ಬಾಯಲ್ಲಿ ಯಾವುದು ಕೂಡ ನಿಲ್ಲೋದಿಲ್ಲ. ಅಂದರೆ ಇವರು ಮಾತಲ್ಲಿ ಬೇರೆಯವ್ರ ಹತ್ರ ಏನೋ ಮಾತಾಡ್ಬೇಕಾದ್ರೆ ಸಡನ್ನಾಗಿ ಆ ಒಂದು ಟಾಪಿಕ್ ಅನ್ನೋದು ಬಂದುಬಿಡುತ್ತೆ. ಇವರು ಹೇಳ್ಬಿಡ್ತಾರೆ ಮಿಸ್ಸಾಗಿ. ಅದಾದಮೇಲೆ ತುಂಬ ಬೇಜಾರು ಮಾಡ್ಕೊತಾರೆ, ಯಾಕಾದರೂ ಹೇಳಿದ್ನೇನೋ ಅವನು ಹೇಳ್ಬೇಡ ಅಂತ ಹೇಳಿದ್ದ. ಇಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿಗಳು ಅಂತ ಹೇಳ್ಬೋದು. ಇದರ ಜೊತೆಗೆ ಇವರು ಎಂದಿಗೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸದೇ ಇರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅಂದರೆ ಯಾರಿಗೂ ಕೂಡ ಕೆಟ್ಟದ್ದು ಮಾಡಬೇಕು ಅಥವಾ ಏನೋ ಒಂದು ಅವ್ರಿಗೆ ಈ ರೀತಿ ಕೆಟ್ಟದಾಗಲಿ ಅಂತ ಒಂದು ಬಯಸುವಂಥ ಒಂದು ವ್ಯಕ್ತಿಗಳೇ ಅಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಇವ್ರಿಗೆ ಗೊತ್ತಿಲ್ಲದೇನೋ ಬೇರೆಯವ್ರಿಗೆ ಅಂದರೆ ಇವ್ರು ಯಾರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಇವರ ಜೊತೆಗೆ ಇರುವಂಥ ಒಂದು ವ್ಯಕ್ತಿಗಳು, ಅದು ನಿಮ್ಮ ಪಾರ್ಟ್ನರ್ಸೇ ಆಗಲಿ ಅಂದರೆ ಲೈಫ್ ಪಾರ್ಟ್ನರ್ಸೇ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸೇ ಆಗಲಿ, ಅವ್ರಿಗೆ ನಿಮ್ಮಿಂದ ತೊಂದರೆ ಆಗ್ತಿದೆ ಅಥವಾ ನಿಮ್ಮಿಂದ ಕೆಟ್ಟದಾಗ್ತಿದೆ ಅಂತಲೇ ಅನಿಸುತ್ತೆ. ಅದು ನಿಮ್ಮ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ವಿಶೇಷವಾಗಿ ಈ ಒಂದು 2 ನಂಬರ್ನ ಆಯ್ಕೆ ಮಾಡಿರೋರಿಗೆ ಹೇಳ್ತಿದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಏನೇ ಒಂದು ವಿಷಯದಲ್ಲಿ ಯಾವುದಾದ್ರು ಒಂದು ಜಾಬ್ ಮಾಡ್ತಿದ್ದೀರಾ, ಏನೇ ಮಾಡ್ತಾಯಿದ್ರೂ ಕೂಡ ನಿಮಗೆ ಅದರಿಂದ ಹೆಚ್ಚಿನ ಒಂದು ಲಾಭ ಆಗ್ತಿದೆ ಅಂದರೆ ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ. ನಿಮ್ಮ ಮನೆಯವ್ರ ಹತ್ರ ಆದರೆ ಪರವಾಗಿಲ್ಲ, ಬೇರೆಯವ್ರ ಹತ್ರ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ, ನಿಮ್ಮ ಒಂದು ಹತ್ತಿರ ಇರುವಂಥ ಒಂದು ವ್ಯಕ್ತಿಗಳು ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಎಕ್ಸಾಕ್ಟ್ ಸ್ಯಾಲ್ರಿ ಅನ್ನೋದು ನೀವು ಹೇಳೋಕ್ಕೆ ಹೋಗಬಾರ್ದು. ನೀವು ಸ್ವಲ್ಪ ಅದಕ್ಕಿಂತ ಕಮ್ಮಿನೇ ಹೇಳಬೇಕಾಗತ್ತೆ. ಯಾಕೆಂದರೆ ನಿಮಗೆ ಕಣ್ಣಾಗುತ್ತೆ, ಅಂದರೆ ದೃಷ್ಟಿ ಆಗುವಂಥ ಒಂದು ಚಾನ್ಸಸ್ಗಳು ತುಂಬ ಹೆಚ್ಚಾಗಿರುತ್ತೆ. ಇದರಿಂದ ನಿಮಗೆ ನೀವು ಇರುವಂಥ ಒಂದು ಪರಿಸ್ಥಿತಿಯಿಂದ ನೀವು ಇಳಿಯುವಂಥ ಸಾಧ್ಯತೆ, ಅಂದರೆ ನೀವು ಒಳ್ಳೆಯ ಒಂದು ಸಿಚುವೇಶನ್ ಅಥವಾ ಒಳ್ಳೆಯ ಒಂದು
ಸ್ಥಾನದಲ್ಲಿದ್ದೀರಾ ಅಂದರೆ ಅದಕ್ಕಿಂತ ಕೆಳಗೆ ಬರುವಂಥ ಒಂದು ಸಾಧ್ಯತೆಗಳು ಇದರಿಂದ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಏನಂತಾರೆ ಈ ಒಂದು ಅರ್ನಿಂಗ್ಸ್ ಆಗಲಿ ಇಂಥ ಒಂದು ವಿಷಯಗಳನ್ನ ತುಂಬ ಜನದ ಹತ್ರ ನೀವು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರ ಒಂದು ಲೈಫ್ ಪಾರ್ಟ್ನರ್ ವಿಷಯಕ್ಕೆ ಬಂದರೆ ಇವರು ತುಂಬ ಇಷ್ಟಪಡ್ತಿರ್ತಾರೆ ಅಥವಾ ತುಂಬ ಅವ್ರನ್ನೇ ಮದುವೆ ಆಗಬೇಕು, ಅವ್ರನ್ನ ಜೀವನ ಪೂರ್ತಿ ಅವ್ರ ಜೊತೆನೇ ಇರಬೇಕು ಅನ್ನೋ ಒಂದು ಹೆಚ್ಚಿನದಂಥ ಒಂದು ಯೋಚನೆಗಳನ್ನ ಇವರು ಮಾಡ್ಕೊಂಡಿರ್ತಾರೆ ಮುಂಚೆಯಿಂದನೂ. ಆದರೆ ತುಂಬ ಸಲ ಆ ರೀತಿ ಆಗೋದಿಲ್ಲ. ಯಾಕಂದರೆ ನೀವು ಯೋಚನೆ ಮಾಡಿದಂತೆ ನಿಮ್ಮ ಪಾರ್ಟ್ನರನ್ನವರು ಯೋಚನೆ ಮಾಡ್ತಿರೋದಿಲ್ಲ. ತುಂಬ ಜನಕ್ಕೆ ಸಕ್ಸಸ್ ಅನ್ನೋದು ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ತುಂಬ ಹೆಚ್ಚಿನದಾಗಿ ಅಂದರೆ ಒಂದು 80% ಅಂತಲೇ ಹೇಳ್ಬೋದು. 80% ಜನರಿಗೆ ನಿಮಗೆ ಹೆಚ್ಚಾಗಿ ಮೋಸ ಆಗುವಂಥ ಸಾಧ್ಯತೆಗಳೇ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಪ್ರೀತಿ ಮಾಡಿ, ಅಂದರೆ ಪ್ರೀತಿ ಮಾಡೋದ್ರಿಂದ ಏನು ತಪ್ಪಿಲ್ಲ ನಿಮಗೆ, ಆದರೆ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ನೀವು ಇಟ್ಕೊಬಾರ್ದು. ಅವರೇ ನಮ್ಮ ಜೀವನ ಪೂರ್ತಿ ಇರ್ತಾರೆ, ಅವರೇ ನನ್ನ ಹೆಂಡತಿ ಆಗ್ತಾರೆ ಅಥವಾ ಇಂಥ ಒಂದು ಥಿಂಕಿಂಗ್ ಅನ್ನೋದು ನಿಮಗೆ ಇದ್ದರೆ ನೀವು ಇದರಿಂದ ತುಂಬ ಒಂದು ನೋವನ್ನು ಪಡ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಇಟ್ಕೊಬೇಕಾಗತ್ತೆ. ಕರಿಯರ್ ಅನ್ನೋದಾಗಲಿ ಅಥವಾ ಕೆಲಸ ಅನ್ನೋದಾಗಲಿ ಅಥವಾ ಬಿಸ್ನೆಸ್ ಅನ್ನೋದಾಗಲಿ ನಿಮಗೆ ಎಲ್ಲವೂ ಕೂಡ ಚೆನ್ನಾಗಿದೆ. ಯಾಕಂದರೆ ನೀವು ವಿಶೇಷವಾಗಿ ತುಂಬ ಜನಕ್ಕೆ ಇವತ್ತು ಚೆನ್ನಾಗಿರೋದಿಲ್ಲ, ಅಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ನಾಳೆ ಅನ್ನೋದು ಚೆನ್ನಾಗಿರುತ್ತೆ. ಅಂದರೆ ಮುಂದಿನ ಒಂದು ಕೆಲವು ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಲಾಭಗಳು ಅನ್ನೋದು ನಿಮಗೆ ನಿಮ್ಮ ಒಂದು ಬಿಸ್ನೆಸ್ಸಿಂದಾಗಲಿ ಅಥವಾ ನಿಮ್ಮ ಒಂದು ಕೆಲಸದಿಂದಾಗಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವ್ರಿಗೆ ಕೆಲಸದ ವಿಷಯದಲ್ಲಿ ತುಂಬ ಹೆಚ್ಚಿನ ಒಂದು ಪ್ರಾಬ್ಲಮ್ಗಳನ್ನೋದು ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಂಥ ಒಂದು ಅದೃಷ್ಟಶಾಲಿ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವ್ರಿಗೆ ಹಠ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಈ ಒಂದು ವಿಷಯದಲ್ಲಿ ಕೆಲವೊಂದು ಸತಿ ಇವ್ರಿಗೆ ಒಳ್ಳೆಯದಾದರೆ ಈ ಒಂದು ಹಠದ ಸ್ವಭಾವದಿಂದ ಕೆಲವೊಂದು ಸತಿ ಇವ್ರಿಗೆ ಒಳ್ಳೆಯದಾಗುತ್ತೆ. ಅಂದರೆ ಈ ಒಂದು ಏನಾದ್ರು ಒಂದು ಕೆಲಸ ಮಾಡಬೇಕು ಅಥವಾ ಏನಾದರೂ ಒಂದು ಏನಾದರೂ ಒಂದು ವಸ್ತುಗಳನ್ನ ಪಡ್ಕೊಬೇಕು ಅಂದರೆ ಇವರು ಎಷ್ಟೇ ಕಷ್ಟಪಟ್ಟಾದರೂ ಅದನ್ನು ಪಡ್ಕೊಳ್ಳೋವಂಥ ಒಂದು ವ್ಯಕ್ತಿಗಳಾಗ್ತಾರೆ. ಆದರೆ ಈ ಕೆಲವೊಂದು ಸತಿ ಅದು ಇವರ ಜೊತೆಗಿರುವವ್ರಿಗೆ ಈ ಒಂದು ಹಠದ ಸ್ವಭಾವ ಅನ್ನೋದು ಇರಿಟೇಟಿಂಗ್ ಅನಿಸುತ್ತೆ ಅಥವಾ ಬೇಜಾರು ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದು ಬಿಟ್ಟರೆ ಇವ್ರಿಗೆ ಯಾವುದೇ ರೀತಿಯಂಥ ಒಂದು ತೊಂದರೆಗಳು ಇವರ ಜೀವನದಲ್ಲಿ ಬರೋದಿಲ್ಲ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಈ ಎರಡರಲ್ಲಿ ಯಾವನೋ ಒಂದು ನಂಬರ್ನ ನೀವು ಆರಿಸಿದ್ರಿ, ಹಾಗೆ ನಿಮ್ಮ ಬಗ್ಗೆ ನಾನು ಹೇಳಿದಂಥ ಒಂದು ಮಾಹಿತಿಗಳಲ್ಲಿ ಎಷ್ಟು ನಿಮಗೆ ಸರಿ ಅನ್ನಿಸ್ತು ಅಥವಾ ಎಷ್ಟು ನಿಮಗೆ ತಪ್ಪು ಅನ್ನಿಸ್ತು ಎಲ್ಲವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರಿಗೂ ಕೂಡ ನೀವು ಶೇರ್ ಮಾಡಿಕೊಂಡು ಇದರ ಬಗ್ಗೆ ನೀವು ತಿಳಿಸ್ಬೋದು. ಧನ್ಯವಾದಗಳು.